ಕಲರ್ಸ್ ಕನ್ನಡ 500 ಸಲ ಪ್ಲೇ ಮಾಡಿದ್ದಾರೆ. 7.3 TRP ಇದೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಅಯೋಗ್ಯ ಸಿನಿಮಾ ಅಂದರೆ ಅಯೋಗ್ಯ 2 ಇದೇ ಆಗಸ್ಟ್ 7ನೇ ತಾರೀಕು ಬಿಡುಗಡೆ ಆಗ್ತಿರೋ ವಿಚಾರ ಎಲ್ರಿಗೂ ಗೊತ್ತು. ಈಗ ಅಲ್ರಿ ಮುದ್ದು ಪುಟ್ಟಲಕ್ಷ್ಮಿ ನಮ್ಮ ಸತೀಶ್ ನೀನಾಸಂ ಅವರು ಮತ್ತು ನಮ್ಮ ರಚ್ಚು ಮೇಡಮ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ. ಮಹೇಶ್ ಕುಮಾರ್ ಅವರು ನಿರ್ದೇಶನ ಮಾಡಿರೋ ಸಿನಿಮಾ. ಈಗ ಆಲ್ರೆಡಿ ಸಾಂಗ್ ಬಿಡುಗಡೆ ಆಗಿ ಇನ್ಸ್ಟಾಗ್ರಾಮಲ್ಲಿ ನೋಡೋರು ನನಗೆ ಸಖತ್ ಖುಷಿಯಾಗಿದೆ. ಏನಾದ್ರು ರೀಲ್ಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿದೆ. ಹಾಡು ಅಂದರೆ ಅದು ಕೆಲವೊಂದು ವಾದ ವಿವಾದಗಳು ಆದವು. ಯಾಕೆಂದರೆ ಈ ಹಿಂದೆ ಇದು ಅಯೋಗ್ಯ ಚಿತ್ರದ ಸೀಕ್ವೆಲ್ ಆಗಿದೆ. ಹಿಂದೆ ಏನಮ್ಮೆ ಏನಮ್ಮೆ ಹಾಡನ್ನ ವಿಜಯ್ ಪ್ರಕಾಶ್ ಅವರು ಹಾಡಿದ್ರು. ಈಗ ಬೇರೆ ಗಾಯಕರು ಹಾಡಿರೋದ್ರಿಂದ ಇದು ವಾಯ್ಸ್ ಸೂಟ್ ಆಗ್ತಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕರ್ತರು ಪ್ರಶ್ನೆ ಕೇಳಿದ್ರು ಚಿತ್ರತಂಡದವರು. ಅದೇ ಇನ್ನೊಂದ್ಸಲ ಕೇಳಿ ಮತ್ತೆ ಮತ್ತೆ ಆಗತ್ತೆ ಅಂತ ಹೇಳಿದ್ರು. ಮೊದಲೇ ಸರಿ ನಾನು ಹಾಡು ಕೇಳಿದಾಗೂ ನನಗೂ ಒಂಚೂರು ಎಲ್ಲೋ ವಿಜಯ್ ಪ್ರಕಾಶ್ ಅವರ ಧ್ವನಿ ಮಿಸ್ಸಿಂಗ್ ಅಂತ ಅನಿಸಿದೆ ಅಂತೂ ನಿಜಾನೇ, ಸುಳ್ಳು ಹೇಳ್ಬಾರ್ದು, ನಿಜಾನೇ. ಆಮೇಲೆ ಮತ್ತೆ ಕೇಳಿದೆ ಲೈನ್ಸ್ಗಳು ಸೂಪರು, ಮ್ಯೂಸಿಕ್ಕು ಅಷ್ಟೇ ತುಂಬ ಚೆನ್ನಾಗಿದೆ. ಸ್ವಲ್ಪ ಗಾಯಕರ ವಾಯ್ಸ್ ಎಲ್ಲೋ ಚೇಂಜ್ ಆಗೋಯ್ತಲ್ಲ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಅಡಿಕ್ಟೆಡ್ ಆಗಿಬಿಟ್ಟಿದ್ದೀನಿ. ಎಷ್ಟು ಸಲ ಹಾಡು ಕೇಳಿದೇನೋ ನನಗೆ ಗೊತ್ತಿಲ್ಲ. ರಚ್ಚು ಮೇಡಮ್ಗೋಸ್ಕರನೇ ಸಾರಿ ಏನು ಅನ್ಕೋಬಾರ್ದು ಚಿತ್ರತಂಡದವರು. ಸೊ ಅದು ನಾನು ತುಂಬ ಸಲ ಕೇಳಿದ್ದೀನಿ. ಈಗ ಅಯೋಗ್ಯ 2 ಚಿತ್ರದ ಬಗ್ಗೆ ಮಾತಾಡೋಕ್ಕಿಂತ ಮುಂಚಿತವಾಗಿ ಅಯೋಗ್ಯ ಸಿನಿಮಾದ ಬಗ್ಗೆ ಮಾತಾಡೋಣ. 2018 ಆಗಸ್ಟ್ 17ನೇ ತಾರೀಕು ಅಯೋಗ್ಯ ಸಿನಿಮಾ ರಿಲೀಸ್ ಆಗಿತ್ತು. ಅಂದರೆ ಈಗ ಬಿಡಿ ಶತದಿನೋತ್ಸವ ಯಾವುದೂ ಇಲ್ಲ, ಬಟ್ ಅವತ್ತು 100 ಡೇಸ್ ಕೂಡ ಪೂರೈಸಿತ್ತದು. ನಾನು ಈ ಸಿನಿಮಾ ರಿಲೀಸ್ ಆದಾಗ ಮೇ ಬಿ ಸಂಡೇ ನೋಡಿದ್ದೆ ಸಿನಿಮಾನ. ತುಂಬ ಖುಷಿ ಆಗ್ಬಿಟ್ಟು ಒಂದು ಸೀನ್ ನನಗೆ ಅದು ಹಳ್ಳಿಲಿ ನಡೆಯೋದು ಒಂದು ಸ್ವಲ್ಪ ಅದೇನೋ ಅದೊಂಚೂರು ಇರಿಸ್ಮುರ್ಸ್ ಅಂದ್ಬಿಟ್ರೆ, ಬಟ್ ಇಡೀ ಸಿನಿಮಾ ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಹಾಡುಗಳು ಬಿಟ್ಟು ಚಿಂದಿ ಒಂದಕ್ಕಿಂತ ಒಂದು ಹಾಡುಗಳು, ಭರ್ಜರಿ ಚೇತನ್ ಅವರು ಬರೆದಿರೋ ಹಾಡುಗಳು ಒಂದಕ್ಕಿಂತ, ಕಥೆನೂ ಅಷ್ಟೇ ಚೆನ್ನಾಗಿದೆ. ಮ್ಯೂಸಿಕ್ಕು, ಅಭಿನಯ, ರಚ್ಚು ಮೇಡಮ್, ನಂದಿನಿ ಅನ್ನೋ ಪಾತ್ರ, ಸಿದ್ದೇಗೌಡ, ಬಚ್ಚಗೌಡ ಎಲ್ಲ ಪಾತ್ರಗಳು, ಏನು ಸ್ನೇಹಿತರ ಪಾತ್ರಗಳು ಕಚಗುಳಿ ಕೊಡೋ ಸಿನಿಮಾನೇ ಬಿಡಿ. ಆ ಸಿನಿಮಾ ಥಿಯೇಟ್ರಲ್ಲಿ ಯಾವ ರೀತಿ ರನ್ ಆಗಿತ್ತು, ಯಾವ ರೀತಿ ಹಿಟ್ ಆಗೋಯ್ತು, ಅದೇ ರೀತಿಯೇ ಇವಾಗ 8 ವರ್ಷದಿಂದನೂ ಕೂಡ ಕಲರ್ಸ್ ಕನ್ನಡ ಚಾನಲಲ್ಲಿ ಕೂಡ ಅದು ಪ್ರಸಾರ ಆಗ್ತಾ ಇದೆ. ವಿಶೇಷವಾಗಿ ಈ ಸಿನಿಮಾ 500ಕ್ಕಿಂತ ಹೆಚ್ಚು ಬಾರಿ ಟೆಲಿಕಾಸ್ಟ್ ಆಗಿದೆ. ಇದ್ರ ಬಗ್ಗೆ ಸ್ವತಃ ಈ ಚಿತ್ರದ ನಿರ್ದೇಶಕರಾದ ಮಹೇಶ್ ಕುಮಾರ್ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ ಹಂಚ್ಕೊಂಡಿದ್ದಾರೆ. ಗಟ್ಟು ಚಿತ್ರದ ಆಡಿಯೋ ಬಿಡುಗಡೆ ಅಂದರೆ ಆ ಒಂದು ಸಾಂಗ್ ಬಿಡುಗಡೆ ಕಾರ್ಯಕ್ರಮದಲ್ಲೂ ಕೂಡ 500ಕ್ಕಿಂತ ಹೆಚ್ಚು ಬಾರಿ 11.3 TRP ಪಡೆದುಕೊಂಡಂಥ ಸಿನಿಮಾ ಅಂತಲೇ ಹೇಳಿದ್ದಾರೆ. ನಿಜವಾಗ್ಲೂ ಒಂದು ಖುಷಿ ಪಡೋ ಸಂಗತಿನೇ ಇದು. ಈ ಸಿನಿಮಾ ಯಾಕೆ ಆ ಥರ ಹಿಟ್ಟಾಯಿತು? ಈ ಸಿನಿಮಾನ ಎಲ್ಲರೂ ನೋಡ್ತಿದ್ರೆ, ಅಂದರೆ ಸ್ಟಾರ್ಟಿಂಗ್ ಶುರು ಆದರೆ ಎಂಡ್ವರೆಗೂ ಅಡ್ವರ್ಟೈಸ್ಮೆಂಟ್ ಬರದೇ ಇರಲಿ ಎಲ್ಲರೂ ನೋಡ್ತಾರೆ. ನಾನು ಕೂಡ ಈಗ ಟಿ ವಿ ನೋಡೋದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಯೂಟ್ಯೂಬಲ್ಲಿ ನೋಡ್ತಾನೆ ಇರ್ತೀನಿ. ಈ ಸಿನಿಮಾ ತುಂಬ ಕಚ್ಕುಳಿ ಕೊಡುತ್ತೆ. ನಮ್ಮ ರಚ್ಚು ಮೇಡಮ್ ಮಂಡ್ಯ ಸ್ಲ್ಯಾಂಗ್ ಮಾತಾಡೋದಾಗಿರ್ಬೋದು, ಆ ನಾಯಕ ಸ್ಪೆಕ್ಟ್ ಹಾಕ್ಕೊಂಡು ಬರ್ತಾರೆ ರಚ್ಚು ಮೇಡಮ್, ಸೂಪರ್ ಅನ್ನಿಸ್ತಾರೆ. ಅಂದರೆ ನಂದಿನಿ ಅನ್ನೋ ಪಾತ್ರ ಸೀಕ್ವೆಲ್ ಮಾಡಿದ್ರೆ ಕೆಲವೊಂದು ಸಾರಿ ಏನು ಮಾಡ್ತಾರೆ, ಅದೇ ಕಥೆನ ಮುಂದುವರಿಸಿದ ಪಾರ್ಟ್ ಮಾಡಿಕೊಂಡ್ರೆ, ಕೆಲವರು ಹೊಸ ಕತೆ ಮಾಡ್ತಾರೆ. ಈಗ ಗಾಳಿಪಟ ಅವೆಲ್ಲ ಸಪ್ತಸಾಗರದ ಎಲ್ಲ ಪಾರ್ಟ್ 1 ಪಾರ್ಟ್ 2 ಮಾಡಿದ್ರು. ಸಾಂಗ್ಲಿಯನ ಇವೆಲ್ಲ ಉದಾಹರಣೆ ಹೇಳ್ಬೋದು. ಮುಂಗಾರು ಮಳೆನೂ ಕೂಡ ಮುಂಗಾರು ಮಳೆ 1 ಬೇರೆ, ಮುಂಗಾರು ಮಳೆ 2 ಕಥೆನೇ ಬೇರೆ. ಬಟ್ ಅಯೋಗ್ಯ ಸಿನಿಮಾ ಬಂದ್ಬಿಟ್ಟು ಅಂದರೆ ಅವರು ಯಾಕೆ 8 ವರ್ಷ ಗ್ಯಾಪ್ ತೊಗೊಂಡ್ರು ಅಂದರೆ ಆ ಕಥೆನ ಮರೀಲಿ ಅಂತಂದು ಹೇಳ್ಬಿಟ್ಟು ಕೂಡ ಅದನ್ನು ಕೂಡ ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದ್ರು. ಬಟ್ ಇದು ಅದರ ಮುಂದುವರಿದ ಭಾಗ. ಕಾಡಿಬೇಡಿ ಕೊನೆಗೆ ಸಾಧುಕೋಕಿಲ್ ಅವರು ಬಂದ್ಬಿಟ್ಟು ಕೊನೆಗೆ ಒಂದಾಗಿ ತಳಿಗಳು ಎಲ್ಲ ಆಗೋಯ್ತು. ಇವಾಗ ಮದುವೆ ಆದಮೇಲೆ ಏನಾಗುತ್ತೆ, ಈ ಸಿನಿಮಾ ಅಂದರೆ ಅಯೋಗ್ಯ 2 ಸಿನಿಮಾ ಏನಾದರೂ ಹಿಟ್ ಆಗೋಯ್ತು ಅಂದರೆ CM ಆಗಲಿವರೆಗೂ ನಾವು ಅಂದರೆ ಕಥಾನಾಯಕ CM ಅಲ್ಲಿವರೆಗೂ ನಾವು ಬಿಡೋದೇ ಬೇಡ, ಅಯೋಗ್ಯ ಪಾರ್ಟ್ 3 ಪಾರ್ಟ್ 4 ಪಾರ್ಟ್ 5 ಅಂತಲೂ ಕೂಡ ಹೇಳಿದ್ರು. ಬಟ್ ಇದು ನಿಜವಾಗ್ಲೂ ಅದೇ ಥರ ಆಗಲಿ ಅಂತಲೇ ನಾನು ಕೇಳ್ಕೊತಾ ಇದ್ದೀನಿ. ಬಟ್ ಇಷ್ಟು ಕಷ್ಟಪಟ್ಟರು ಪಾಪ ಮಹೇಶ್ ಅವರು. ನಾನು ಅವರ ಇಂಟರ್ವ್ಯೂಸ್ನೆಲ್ಲ ನೋಡೋದಲ್ಲ, ಎಲ್ಲ ಚಾನಲಲ್ಲೂ ಕೂಡ ನೋಡಿದೆ. ಅವರ ಕಷ್ಟದ ದಿನಗಳನ್ನು ಎಲ್ಲ ಹೇಳ್ಕೊಂಡ್ರು. ಇರಲಿ, ಈಗ ಅಂಬರೀಷ್ ಅವರ ಸಿನಿಮಾ ಮಾಡಬೇಕಾಯಿತು, ಬಹುಶಃ ಅದು ಸತ್ಯಗತ್ಮತೆಗೆ ಅದು ನಿಂತೋಯ್ತು. ಬಟ್ ಇವಾಗ ಅಯೋಗ್ಯ 2 ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಹಾಡಂದ್ರು ಮುದ್ದು ಪುಟ್ಟಲಕ್ಷ್ಮಿ ಅಂತರೂ ಸೂಪರ್ ಹಿಟ್ ಹಾಡಾಗಿದೆ. ಸಿನಿಮಾದ ಬಗ್ಗೆನೂ ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಅಂದರೆ 14ನೇ ತಾರೀಕು ಬರಬೇಕಾಗಿತ್ತು, ಈಗ ಟಾಕ್ಸಿಕ್ 20 ತಾರೀಕು ಬರೋದ್ರಿಂದ, ಆಗಸ್ಟ್ 20 ತಾರೀಕು ಬರೋದ್ರಿಂದ, ಸೊ ಆಗಸ್ಟ್ 7ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಅಯೋಗ್ಯ 2. ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಅಂದರೆ ಇನ್ನೂ ಒಂದು ತಿಂಗಳಾಗಿದೆ. ಈಗ ಆಲ್ರೆಡಿ ಚಿತ್ರದ ಪ್ರಚಾರ ಕಾರ್ಯಗಳು ಶುರುವಾಗಿದೆ. ಒಂದೊಂದೇ ಹಾಡುಗಳನ್ನ, ಆಮೇಲೆ ಪೋಸ್ಟರ್ಸ್ಗಳನ್ನ, ಟ್ರೈಲರು, ಟೀಸರ್ ಎಲ್ಲ ಬಿಡ್ತಾರೆ. ನಿರೀಕ್ಷೆ ಇದೆ ಸಿನಿಮಾ ಮೇಲೆ, ತುಂಬ ಖುಷಿನೂ ಇದೆ. ಮತ್ತೊಮ್ಮೆ ನಮ್ಮ ರಚ್ಚು ಮೇಡಮ್ ಅವ್ರನ್ನ ತೆರೆ ಮೇಲೆ ನೋಡ್ಬೇಕನ್ನೋದೊಂದು. ಬಟ್ ಇಡೀ ಸಿನಿಮಾದ ಕಥೆನೂ ಅಷ್ಟೇ. ಅಯೋಗ್ಯ ನೋಡಿ ಹೆಂಗೆ ಆ ಬ್ರೋಕರ್ ಪಾತ್ರ ಎಲ್ಲ ಪಾತ್ರನೂ ಅಷ್ಟೇ ಅಚ್ಚುಕಟ್ಟಾಗಿತ್ತು. ಸಿನಿಮಾ ತುಂಬ ನೀಟಾಗಿ ಬಂದಿತ್ತು.
ಸೊ ಈಗ 7-8 ವರ್ಷ ಗ್ಯಾಪ್ ಆಗೋಯ್ತಲ್ಲ, ಈಗ ಯಾವ ರೀತಿ ಬಂದಿರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ ನೋಡಿ. ಇವಾಗಲೂ ಕೂಡ ಕಲರ್ಸ್ ಕನ್ನಡ ಚಾನಲಲ್ಲಿ ಇವತ್ತು ಕೂಡ ಹಾಕಿದ್ರು, ಅಂದರೆ 4 ಆಪ್ಷನ್ಸ್ ಕೊಟ್ಬಿಟ್ಟು ನಾಯಕಿ ರಚಿತಾರಾಮ್ ಅವರು ಪಾತ್ರ ಮಾಡಿರೋ ಪಾತ್ರದ ಹೆಸರೇನು, ನಂದಿನಿನ, ಮೇಘ್ನಾನ, ಈ ಥರ ಒಂದಿಷ್ಟು ಆಪ್ಷನ್ಸ್ ಕೊಟ್ಟು ಇವಾಗಲೂ ಕೂಡ ಕಾಮೆಂಟ್ಸ್ ಎಲ್ಲ ಬರುತ್ತೆ. ಸ್ಟಿಲ್ ಇವಾಗಲೂ ಕೂಡ ಆ ಸಿನಿಮಾಗೆ ಒಳ್ಳೆ TRP ಇದೆ. ಸೊ ಈ ಫ್ರಾಂಚೈಸಿಗೆ ಬಿಡಬಾರ್ದು ಅಂತಲೇ ನಾನು ಕೇಳ್ಕೊತೀನಿ. ಹೀಗಾಗಿ ಅಯೋಗ್ಯ ಯಾವ ರೀತಿ ಹಿಟ್ ಆಯಿತು ಅದಕ್ಕಿಂತ ಡಬಲ್ ಹಿಟ್ ಆಗಲಿ ಅಯೋಗ್ಯ 2 ಅಂತಲೂ ನಾನು ಅವರದ್ದನ್ನು ಕೂಡ ನಾನು ಪ್ರಾರ್ಥಿಸ್ತೀನಿ. ತುಂಬ ಖುಷಿ ಆಯಿತು. ಅಯೋಗ್ಯ ಸಿನಿಮಾ ಅಷ್ಟು ದೊಡ್ಡದು ಸಕ್ಸಸ್ ಆಯಿತು ಅಂದರೆ ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸಲ್ಲಿ ಬಂದಿತ್ತು. ಈಗ ನಿರ್ಮಾಪಕರು ಬೇರೆ ಆಗಿದ್ದಾರೆ, ವಾಟ್ ಎವರ್ ಅದೇನಿರುತ್ತೋ ಇರಲಿ. ಬಟ್ ಈ ಸಿನಿಮಾ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇನ್ನು ಬಿಡಿ, ಸಿನಿಮಾಗಳೆಲ್ಲ ಹಿಟ್ ಆಗೇ ಆಗುತ್ತೆ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಸೊ ಅಯೋಗ್ಯ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ್ರ ಅಥವಾ TV ಯಲ್ಲಿ ನೋಡಿದ್ರ, ಯೂಟ್ಯೂಬಲ್ಲಿ ನೋಡಿದ್ರ, ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.